ಈಗ ಒಂದು ಜರ್ನಿ ಅಂದಾಗ ಸಾಕಷ್ಟು ಏಳು ಬೀಳ್ಕೊಂಡಿರ್ತೀರಿ. ಅವರ ಜರ್ನಿಯಲ್ಲಿ ತುಂಬಾ ಒಂದು ಸಮಸ್ಯೆ ಅನುಭವಿಸಿದ್ದು, ಬೇಜಾರು ಮಾಡ್ಕೊಂಡಿದ್ದು, ಏನೋ ಅನ್ಕೊಂಡಿದ್ದು ಆಗದೆ ಇರುವಂಥ ಸನ್ನಿವೇಶ ನೀವು ಕಂಡಂಗೆ, ನಿಮ್ಮ ಹತ್ರ ಹಂಚ್ಕೊಂಡಂಗೆ ಆ ಘಟನೆಗಳು ತುಂಬ ಇದ್ದಾವೆ ಸರ್. ಆ ಥರದ ಘಟನೆಗಳು ಎಷ್ಟು ಸರಿ ನಾವು ಕೋವಿಡ್ ಟೈಮ್ಗಳು ಗೊತ್ತು. ಅವನು 19-20 ನನಗೆ ಪರಿಚಯ ಆಗಿದ್ದು. 20 ಕೋವಿಡ್ ಟೈಮ್, 19 ಕೋವಿಡ್ ಬಂದಿದ್ದು. ಮೊದಲನೇ ಕೋವಿಡಲ್ಲಿ ನಮ್ಮ ಹತ್ರ ಏನು ಸ್ವಲ್ಪ ಅಕೌಂಟ್ಗೆ ದುಡ್ಡಿದೆ ಸರ್. ಎರಡನೇ ಕೋವಿಡಲ್ಲಂತೂ ನಮ್ಮ ಹತ್ರ ಏನಿಲ್ಲ. ಅವಾಗ ಹೆಣ್ಗಳು ರಾಶಿ ಬಿದ್ದುಬಿಡ್ತು. ಊರಿಂದ ಬಂದ್ವಿ ಸರ್. ಊರಿಂದ ಬಂದಾದಮೇಲೆ ನೆಕ್ಸ್ಟ್ 3 ತಿಂಗಳಾದಮೇಲೆ ಬಂದು ನೋಡ್ತೀವಿ, ಅಕ್ಕಿ ಮತ್ತು ರಾಗಿ ಹಿಟ್ಟು, ಬೇಳೆ ಎಲ್ಲ ಹುಳಾಗ್ಬಿಟ್ಟಿತ್ತು. ನಾವು ಜೀರೋ ಬಂದೆ. ನಾನೇ 150 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಮೈಸೂರಿಂದ ಇಲ್ಲಿಗೆ ಬಂದೆ, ಬೆಂಗಳೂರಿಗೆ ಬಂದೆ. ನೋಡ್ತಿದ್ದೀನಿ ಎಲ್ಲ ಹುಳಾಗ್ಬಿಟ್ಟಿತ್ತು. ಆವತ್ತಿನ ದಿನ ಏನಾಗುತ್ತೆ, ನನಗೆ ಏನು ಇರಲಿಲ್ಲ ಸರ್ ಅಂತೇಳ್ಬಿಟ್ಟು ನಮ್ಮ ಪಕ್ಕದ ಮನೇಲಿ ಒಬ್ಬರು ಆಂಟಿ ಇದ್ರು, ಶಾಂತಮ್ಮ ಅಂತೇಳಿ, ಅವ್ರು ನನಗೆ 2 kg ರೈಸ್ ಕೊಟ್ಟರು, ಊಟ ಮಾಡ್ಕೊಂಡು ತಿನ್ನಿ ಅಂತ. ಅವಾಗ ನಮ್ಮ ಹತ್ರ ಏನು ಇರಲಿಲ್ಲ. ಸರಿ, ಸಿಚುವೇಶನ್ ಹಂಗೆ ಹೋಗ್ತಾಯಿತ್ತು. ಒಂದು 3 ದಿನ ಆಮೇಲೆ ಬಂದಾಗ ಇಲ್ಲಿ ಬರೋ ಗಂಟೆ ನಾನೇನು ಮಾಡಿದೆ, ನನ್ನ ಹತ್ರ ಆಲ್ರೆಡಿ ರೈಸ್ ಇತ್ತಲ್ಲ, ಆ ರೈಸ್ ಬೇಡ ಅಂತ ಹೇಳ್ಬಿಟ್ಟು ರಾಗಿ ಅಂಬ್ಲಿ ಮಾಡಿ ಇಟ್ಟಿದ್ದೆ. ರಾಗಿ ಅಂಬ್ಲಿಲಿ 4 ಲೋಟ ನೀರಿಗೆ ರಾಗಿ ಹಿಟ್ಟಾಗ್ಬಿಟ್ಟು ಮಾಡಿ ನಾನು 2 ಲೋಟ ಕುಡಿದಿದ್ದೆ. ಬೆಳಿಗ್ಗೆ ತಂಪಾಗುತ್ತೆ ಮತ್ತೆ ಕುಡಿಯೋಣ ಅಂತ. ಅವ್ನು ಊರಿಂದ ಬಂದಾದಮೇಲೆ ಪಾಪ ನಾಗರಬಾವಿ ಸರ್ಕಲ್ಗೆ ಬಂದು, ಸರ್ ಎಲ್ಲಿದ್ದೀರಾ ಅಂತ ಫೋನ್ ಮಾಡ್ದೆ. ಆಮೇಲೆ ನಾನು ಮನೇಲಿದ್ದೀನಿ ಅಂತ ಹೇಳ್ದೆ. ಮನೆಗೆ ಬಂದಾದಮೇಲೆ ಸರ್ ಅವ್ನು ಡೋರ್ ತೆಗೆದಾಗ ಗೊತ್ತಾಗ್ಬಿಡ್ತು ಅವ್ನಿಗೆ ಹಸ್ವಾಗಿದೆ ಅಂತ. ಏನು ಮಾಡಿದ್ದೀರಿ ಸರ್ ಅಂತ ನಾನು ಕೇಳಿದೆ. ಇಲ್ಲ ರೀ, ನಾನು ಸ್ವಲ್ಪ ರಾಗಿ ಅಂಬ್ಲಿ ಮಾಡಿದ್ದೀನಿ, ನಾನು ಡಯಟ್ ಮಾಡ್ತಾಯಿದ್ದೀನಿಲ್ಲ ಅಂತ. ಯಾಕಂದ್ರೆ ನಮ್ಮದು ಅದು ಬಿಟ್ಕೊಡೋಕ್ಕಾಗಲ್ಲ, ಹೊಸ ಸ್ನೇಹ. ಅದಾದಮೇಲೆ ನನಗೂ ಇದೆಯಾ ಸರ್ ಅಂತ ಕೇಳ್ದೆ. ಅದು ನನಗೆ ಮರೆಯೋಕ್ಕಾಗದಿರೋಂಥ ಘಟನೆ ಅದು. ಹಾಗಾಗಿ ಅವನು 2 ಲೋಟ ರಾಗಿ ಅಂಬ್ಲಿ ಕುಡ್ದ, ನಾನು 2 ಲೋಟ ರಾಗಿ ಅಂಬ್ಲಿ ಕುಡಿದ್ವಿ. ಅವತ್ತು ನನ್ನ ಮನಸ್ಸಲ್ಲಿ ಅಂದ್ಕೊಂಡ್ವಿ, ಇಲ್ಲಿ ಇದು ನಮ್ಮ ಲೈಫಲ್ಲಾಗಿಲ್ಲಿ ನಾವೇನೋ ಒಂದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಇವತ್ತು ದೇವರು ಎಲ್ಲೋ ಒಂದೊಂದು ಕಡೆ ಕರ್ಕೋಗ್ತಾ ಇದ್ದಾನೆ ಸರ್. ಹಾಗಾಗಿ ನಮಗೆ ತುಂಬ ಖುಷಿ.